ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರ್ಬೋದು ಡ್ರೈ ಫ್ರೂಟ್ಸ್ ತುಂಬಾನೇ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಹಲವಾರು ಲಾಭಗಳನ್ನು ನೀಡುತ್ತೆ ಅಂತ ಹೇಳಿ. ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಪಿಸ್ತಾ ಕೂಡ ಒಂದು. ಈ ಪಿಸ್ತಾ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಗಳನ್ನ ಕೊಡುತ್ತೆ. ನಮ್ಮ ಕಣ್ಣಿಗಾಗಲಿ, ಮಿದುಳಿಗಾಗಲಿ, ಹೃದಯಕ್ಕಾಗಲಿ ಪ್ರತಿಯೊಂದಕ್ಕೂ ತುಂಬಾನೇ ಒಳ್ಳೆಯದು. ಆದರೆ ಇದರಿಂದ ಹಲವಾರು ಸೈಡ್ ಎಫೆಕ್ಟ್ಗಳು ಸಹ ಇದೆ. ನಾವು ಈ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ತಿಂತಾ ಹೋಗ್ತೀವಿ. ಪಿಸ್ತಾ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ತುಂಬ ಜನ ಏನು ಮಾಡ್ತಾರೆ, ಮುಷ್ಟಿಗಟ್ಟಲೆ ಪಿಸ್ತಾವನ್ನು ಸೇವನೆ ಮಾಡ್ತಾರೆ. ಇದು ದೊಡ್ಡ ತಪ್ಪು. ಈ ರೀತಿಯಾಗಿ ನೀವು ಪಿಸ್ತಾವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ದೇಹದ ತೂಕ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾರಿಗಾದರೂ ರಕ್ತದೊತ್ತಡ ಅಥವಾ ನಾವೇನು BP ಅಂತ ಹೇಳ್ತೀವೋ, ಈ ರೀತಿಯ ಸಮಸ್ಯೆ ಇರುವವರು ಪಿಸ್ತಾವನ್ನು ತಿನ್ನದೇ ಇರೋದು ತುಂಬಾ ಒಳ್ಳೆಯದು. ಪಿಸ್ತಾದಲ್ಲಿ 2-3 ರೀತಿಯ ವೆರೈಟಿ ಬರುತ್ತೆ. ಅಂದರೆ ಪ್ಲೈನ್ ಪಿಸ್ತಾ, ಹಾಗೆಯೇ ಸಾಲ್ಟೆಡ್, ಮಸಾಲ ಅಂಥೇಳಿ. ಈ ಸಾಲ್ಟೆಡ್ ಮತ್ತು ಮಸಾಲ ಇನ್ನೂ ಡೇಂಜರ್. ಯಾಕೆಂತಂದರೆ ಇದರಲ್ಲಿ ಉಪ್ಪಿನ ಅಂಶ ಹೆಚ್ಚಿರೋದ್ರಿಂದ ಇದು ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ತುಂಬಾ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರುತ್ತೆ. ಇದು ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಅಂತೇಳಿ. ಒಂದು ವೇಳೆ ಅತಿಯಾಗಿ ಸೇವನೆ ಮಾಡೋದ್ರಿಂದ ಅದೇ ಹೃದಯಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಪಿಸ್ತಾದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಂಶ ಇದೆ. ಈ ಪಿಸ್ತಾವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿ ಪ್ರೋಟೀನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಉಸಿರಾಟದ ಸಮಸ್ಯೆಗಳು ಸಹ ಉಂಟಾಗುವಂಥ ಸಾಧ್ಯತೆಗಳಿವೆ. ರಕ್ತದಲ್ಲಿ ಪ್ರೋಟೀನ್ ಜಾಸ್ತಿ ಆದರೆ ಮೂತ್ರಪಿಂಡದ ಸಮಸ್ಯೆಗಳಿಗೂ ಸಹ ಇದು ಕಾರಣವಾಗುತ್ತೆ. ಪಿಸ್ತಾವನ್ನು ತಿನ್ನೋದ್ರಿಂದ ದೇಹದಲ್ಲಿ ಅಲರ್ಜಿ ಆಗುವಂಥದ್ದು, ತುರಿಕೆ ಬರುವಂಥದ್ದು ಅಥವಾ ಏನು ದದ್ದುಗಳು ಅಂತ ಹೇಳ್ತೀವಲ್ಲ, ಆ ರೀತಿಯ ಸಮಸ್ಯೆಗಳು ಸಹ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳಿವೆ. ಇನ್ನು ಪಿಸ್ತಾವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಅತಿಸಾರ ಅಥವಾ ಮಲಬದ್ಧತೆ, ಹೊಟ್ಟೆ ನೋವು, ಬೇದಿ ಈ ರೀತಿಯ ಸಮಸ್ಯೆಗಳು ಬರಲಿಕ್ಕೂ ಸಹ ಕಾರಣವಾಗಬಹುದು. ನಾವು ಪ್ರತಿದಿನ 30 ಪಿಸ್ತಾಗಳನ್ನು ತಿನ್ನಬಹುದು. ಆದರೆ ಒಂದು ವೇಳೆ ನೀವು ಹೆಚ್ಚಿನ ಪ್ರೋಟೀನ್ನ ತೆಗೆದುಕೊಳ್ತಿದ್ರೆ, ಆನಂತರ ನೀವು ಈ 30 ಪಿಸ್ತಾವನ್ನು ತಿಂದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ. ಇದರಿಂದ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಪಿಸ್ತಾ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವಂತಹ ಸೈಡ್ ಎಫೆಕ್ಟ್ಗಳು. ನಾನಿಲ್ಲಿ ಹೇಳಿರುವಂತಹ ವಿಷಯಗಳು ಬಿಟ್ಟು ಬೇರೆ ಏನಾದರೂ ನಿಮಗೆ ಗೊತ್ತಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಸಹ ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದರಿಂದ ನನಗೂ ಹೆಲ್ಪ್ ಆಗುತ್ತೆ, ಹಾಗೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಸಹಾಯವಾಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ನಮ್ಮ ಫುಡ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗಿದೆ. ನೀವು ಅಲ್ಲಿ ಹೋಗಿ ಈ ವಿಡಿಯೋವನ್ನು ನೋಡ್ಬೋದು. ಲಿಂಕನ್ನು ನಾನು ಬೈದಲ್ಲಿ ಕೊಟ್ಟಿರ್ತೀನಿ ಅಥವಾ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಇದೇ ರೀತಿಯ ಯೂಸ್ಫುಲ್ ಆದಂತಹ ಮಾಹಿತಿಯಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ.